ಬ್ರದರ್ ಗುಡ್ ಮಾರ್ನಿಂಗ್ ಬ್ರದರ್. ತಿಂಡಿ ಮಾಡ್ದ ಚೆನ್ನಾಗಿದ್ಯಾ, ಆರಾಮಾಗಿದ್ಯಾ? ಏನು ಇಷ್ಟು ಖುಷಿ ಆಗಿದೆಯಾ? ಅಪ್ಪ ಸಿಗ್ಲಿಲ್ವಾ? ತಲೆ ಯಾವಾಗಲೂ ಮಂಗಳಾರತಿ ಹಾಕ್ಸೋ ಪ್ರೋಗ್ರಾಮ್ ಇಟ್ಕೋತೀಯ. ಆಯ್ತು ಏನ ಖುಷಿಯಿಂದ ನಮ್ಮ ಮಣ್ಣು ನೋಡೋಣ ಅಂತ ಬಂದ್ರೆ ಆಯ್ತು ಕಣ. ನಾನು ನೋಡಕ್ ಸುಮ್ಮನೆ ಬಂದಿರಲ್ಲ. ಹೇಳು ಏನು ವಿಷಯ ಹೇಳು. ದೋಸ್ ಸಾಲ ಕೊಟ್ಟಿದ್ದಲ್ಲ, ವಸೂಲಿ ಮಾಡ್ಕೊಂಡು ಹೋಗೋಣ ಅಂತ ಬಂತು. ಏನೋ ಸಾಲನಾ? ಯಾವ ಸಾಲ? ಚಿಕ್ಕ ವಯಸ್ಸಲ್ಲಿದ್ದಾಗ ನಂತರ ಒಂದು ಕಾರ್ ಇತ್ತು, ಸರ್ರ ಅಂತ ಹೇಳಿದ್ರೆ ಸುಯಿ ಅಂತ ಹೋಗೋದು. ಅದನ್ನ ನಂತರ ಕದ್ದಿದ್ದೆ. ಓ ಸಮಾನದ್ದು. ಲೇಸರ್ ಲೈಟ್ ತಗೊಬೇಕು ಅಂತ 150 ರೂಪಾಯಿ ಇಸ್ಕೊಂಡು ಹೋಗಿದ್ದೆ. ಓ 1947. 6ನೇ ಕ್ಲಾಸಲ್ಲಿ ಇದ್ದಾಗ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ನಾನು ಉಂಡಿಲಿ ಇದ್ದಿದ್ದು 600 ರೂಪಾಯಿ ಎತ್ಕೊಂಡು ಹೋಗಿದ್ದೆ. ಇರ್ಬೋದು. ಈ ಥರದೆಲ್ಲ ಸುಮಾರು ಆಗಿದೆ. ಇದೆಲ್ಲ ಸೇರಿ ಅಮ್ಮಮ್ಮ 1 ಲಕ್ಷ ಆಗಿದೆಯಮ್ಮ. ಓ ಅವಾಗ ಆಡಿದಾಟಕ್ಕೆ ಇವಾಗ ಲೆಕ್ಕ ಆಡ್ತಾ ಇದೆಯಾ? ಸೂರ್ಯಪ್ರಕಾಶ್ ಮಗ ಬ್ರದರ್, ನಾನು ಲೆಕ್ಕದಲ್ಲಿ ಪಕ್ಕ ಇರಬೇಕು. ಅದಕ್ಕೆ ಎಲ್ಲ ಸೇರಿ ಬಡ್ಡಿ ಸಮೇತ ವಸೂಲಿ ಮಾಡಕ್ ಬಂದಿದ್ದೀನಿ. ಕ್ಲಿಯರ್ ಮಾಡು. ಏನೋ ಬಡ್ಡಿ ಸಮೇತನ? ಅದು ಕಾಂಪೌಂಡ್ ಇಂಟ್ರೆಸ್ಟ್ ಅದು ಇದು ಅಂತ ಸೇರಿ 3 ಲಕ್ಷ ಆಗೈತೆ ಕಣ. ಏನೋ 1 ಲಕ್ಷ ದುಡ್ಡಿಗೆ 2 ಲಕ್ಷ ಇಂಟ್ರೆಸ್ಟಾ? ಇದ್ಯಾವ ಸೀಮೆ ಬಡ್ಡಿನೋ? ಇದು ಪರ್ಸನಲ್ ಕೋಆಪರೇಟಿವ್ ಬ್ಯಾಂಕ್ ಸಾಲ. ಲವ್ ಇದು ನೀನು ಕೊಡ್ಲೇಬೇಕು ಕಣ. ಅದು ಕ್ಯಾಶಲ್ಲೇ ಬೇಕು ಪ್ಲೀಸ್. ನಿನಗೆ ಇವಾಗ ಏನು ಬೇಕು ಕರೆಕ್ಟಾಗಿ ಹೇಳಪ್ಪ. ಸ್ವಲ್ಪ ಕ್ಯಾಶ್ ಬೇಕು ಕಣ. ಇದನ್ನ ಡೈರೆಕ್ಟಾಗಿ ಕೇಳ್ಬೋದು ತಾನೆ? ಏನಾದರೂ ಹೊಸ ಪ್ಲಾನ್ ಇದೆಯಾ? ಬಲಗೈ ಕೊಟ್ಟಿದ್ದನ್ನ ಎಡಗೈ ಹೇಳ್ಬಾರ್ದು ಅಂತಾರೆ. ಯಾಕೆ ನಿನ್ನ ತಮ್ಮನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ, ಎಣ್ಣೆ ಹೊಡೆಯಕ್ಕೆ ಇಷ್ಟೆಲ್ಲ ದುಡ್ಡು ಬೇಕಾ ಅಂತ. ಎಣ್ಣೆ ಹೊಡೆಯಕ್ಕೆ ಬೇಜಾನ್ ಕಡೆ ಅಕೌಂಟ್ಸ್ ಆಯ್ತಾ ಕಣ. ಇದು ಸಹಕಾರಿ ಖಾತೆಗೆ ಒಂದು ಒಳ್ಳೆ ಕೆಲ್ಸಕ್ಕೆ ಕಣ. ಫಸ್ಟ್ ನೀನು ದುಡ್ಡು ಕೊಡು, ನಾನು ಆಮೇಲೆ ಬಂದು ಎಲ್ಲ ಹೇಳ್ತೀನಿ. ಕ್ಯಾಶ್ ಎಲ್ಲ ಇಲ್ಲ, ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ. ಆಯ್ತು, ಆದ್ರೆ ಅಪ್ಪಂಗೆ ಹೇಳ್ಬೇಡ. ಯಪ್ಪ ನಂಗೆ ಸತ್ರು ನಮ್ಮ ಅಪ್ಪನ ನನಗೂ ನಮ್ಮ ಅಪ್ಪಂಗೆ ಅಲ್ಲ. ಇಬ್ಬರಿಗೂ ಒಳ್ಳೇದು. ಬಂತು. ಥ್ಯಾಂಕ್ ಯು ಬ್ರದರ್. ಆಯ್ತು